ಮದುವೆ ಅನ್ನೋದು ಮನುಷ್ಯನ ಜೀವನದಲ್ಲಿ ಒಂದು ಪವಿತ್ರವಾದ ಬಂಧ. ಆದರೆ ಮದುವೆ ಅನ್ನೋ ಗಂಟು ಬೀಳೋದಕ್ಕೆ ತೆಗೆದುಕೊಳ್ಳೋ ಸಮಯಕ್ಕಿಂತ ಈಸಿಯಾಗಿ ಈಗ ಡೈವರ್ಸ್ಗಳು ಆಗ್ತಿವೆ. ಅದರಲ್ಲೂ ಡೈವರ್ಸ್ ಆದ್ರೆ ಗಂಡನಿಂದ ಸಿಗೋ ಹಣಕ್ಕೆ ಆಸೆ ಬಿದ್ದು ಸಾಕಷ್ಟು ಹೆಣ್ಣು ಮಕ್ಕಳು ಡೈವರ್ಸ್ ಬೇಕು ಅಂತ ಮುಗಿ ಬೀಳ್ತಿದ್ದಾರೆ. ಇಂಥದ್ದೇ ಒಂದು ರೋಚಕ ಕಥೆಯನ್ನ ಇವತ್ತಿನ ವಿಡಿಯೋದಲ್ಲೂ ಹೇಳ್ತೀವಿ. ಅದರಲ್ಲೂ ಹಣದಾಸೆಗೆ ಮೈಮಾರಿಕೊಳ್ತಿದ್ದವಳು ಗಂಡನ ಕೈಗೆ ಸಿಕ್ಕಿಬಿದ್ದ ಇಂಟ್ರೆಸ್ಟಿಂಗ್ ಸ್ಟೋರಿನ ಮಿಸ್ ಮಾಡದೆ ನೋಡಿ. ಉತ್ತರಾಖಂಡ್ನ ಚಂಪಾವತ್ನ ಲಕ್ಷ್ಮಿ ಹಾಗೂ ಮನೋಜ್ ದಂಪತಿ ಟೂರಿಸ್ಟ್ ಗೈಡ್ ಆಗಿ ಕೆಲಸ ಮಾಡ್ತಿದ್ರು. ಇವರ ಅನ್ಯೋನ್ಯ ದಾಂಪತ್ಯಕ್ಕೆ 4 ಜನ ಹೆಣ್ಣು ಮಕ್ಕಳು ಹಾಗೂ ಒಬ್ಬ ಗಂಡು ಮಗ ಕೂಡ ಇದ್ದ. ಮೊದಲ ಮಗಳು ಶ್ವೇತಾ ಓದೋದ್ರಲ್ಲಿ ತುಂಬಾ ಡಲ್ ಇದ್ಲು. ಎರಡನೇ ಮಗಳು ಪೂಜಾ ಸಖತ್ ಕಿಲಾಡಿ, ನೋಡೋದಕ್ಕೂ ಚೆನ್ನಾಗಿದ್ಲು ಅಂತ ಊರಿನ ಪಡ್ಡೆ ಹುಡುಗರೆಲ್ಲ ಇವಳ ಹಿಂದೆನೆ ಬೀಳ್ತಿದ್ರು. ಇವಳಿಗಿದ್ದ ಹುಡುಗರ ಫಾಲೋಯಿಂಗ್ ನೋಡಿ ಸಿನಿಮಾದಲ್ಲಿ ಟ್ರೈ ಮಾಡಿದ್ರೆ ಚಾನ್ಸ್ ಸಿಗ್ಬೋದು ಅಂತ ಅನ್ಕೊಂಡಿದ್ಲು. ಮೊದಲಿಗೆ ಅಪ್ಪ ಅಮ್ಮ ಬೇಡ ಅಂದ್ರು. ಅಷ್ಟು ಹಣ ಬರುತ್ತೆ, ಇಷ್ಟು ಹಣ ಬರುತ್ತೆ, ನಮ್ಮ ಲೈಫ್ ಸೆಟ್ಲ್ ಆಗುತ್ತೆ ಅಂತ ಹೇಳಿ ಪೋಷಕರನ್ನ ಒಪ್ಪಿಸಿದ್ಲು. ಮಗಳ ಆಸೆಗೆ ಬೇಡ ಅನ್ನಲಾಗದೆ ಪೋಷಕರು ಕೂಡ ಸರಿ ನಿನ್ನಿಷ್ಟ ಬಂದಂತೆ ಮಾಡು ಅಂತ ಅಂದಿದ್ರು. ಅಪ್ಪ ಅಮ್ಮ ಓಕೆ ಅಂತಿದ್ದಂತೆ ಡೆಹರಾಡೂನ್ಗೆ ಬಂದಿಳಿದ ಪೂಜಾ ಹಾಸ್ಟೆಲ್ ನಲ್ಲಿದ್ದುಕೊಂಡು ಸಿನಿಮಾಗಳಲ್ಲಿ ಚಾನ್ಸ್ಗಾಗಿ ಟ್ರೈ ಮಾಡ್ತಿದ್ಲು. ಆದ್ರೆ ಪೂಜಾ ಎಷ್ಟೇ ಟ್ರೈ ಮಾಡಿದ್ರು ಯಾರೊಬ್ಬರು ಕೂಡ ಸಿನಿಮಾದಲ್ಲಿ ಚಾನ್ಸ್ ಕೊಡ್ತಿರ್ಲಿಲ್ಲ. ಬದಲಾಗಿ ನಮ್ಮ ಕಾಮದ ಹಸಿವು ನೀಗಿಸಿದ್ರೆ ನಿನಗೆ ಚಾನ್ಸ್ ಕೊಡ್ತೀವಿ ಅಂತ ಕೇಳ್ತಿದ್ದವರೇ ಹೊರತು ಇವಳಿಗೆ ಒಂದೇ ಒಂದು ಚಾನ್ಸ್ ಕೂಡ ಸಿಕ್ಕಿರ್ಲಿಲ್ಲ. ಇದರಿಂದ ಪೂಜಾ ಸಿನಿಮಾ ಸಹವಾಸ ಸಾಕು ಅಂತ ಬರಿಗೈಯಲ್ಲೇ ವಾಪಸ್ ಆಗ್ತಿದ್ಲು. ಹೀಗೆ ಮನೆ ಬಿಟ್ಟು ಬಂದು 4 ತಿಂಗಳಾದ್ರೂ ಪೂಜಾಗೆ ಒಂದೇ ಒಂದು ಚಾನ್ಸ್ ಕೂಡ ಸಿಕ್ಕಿರ್ಲಿಲ್ಲ. ಕೈಯಲ್ಲಿ ಕಾಸಿಲ್ಲ, ಹೊಟ್ಟೆಪಾಡಿನ ಜೊತೆಗೆ ಸಿನಿಮಾ ಹುಚ್ಚು. ಹೀಗಾಗಿ ಬೇರೆ ವಿಧಿ ಇಲ್ಲದೆ ಪೂಜಾ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ಗಳ ಆಸೆ ತೀರಿಸೋಕೆ ಒಪ್ಕೊಂಡಿದ್ಲು. ಬಳಿಕ ಅಂತೂ ಇಂತೂ ಒಂದು ಸಿನಿಮಾದಲ್ಲಿ ನಟಿಸೋದಕ್ಕೆ ಸೈನ್ ಕೂಡ ಮಾಡಿದ್ಲು. ಪೂಜಾ ದೇಹ ಹಂಚಿಕೊಂಡಿದ್ದಕ್ಕೆ ಅಗ್ರಿಮೆಂಟ್ಗೆ ಸೈನ್ ಮಾಡಿದ್ಲು ಅಷ್ಟೇ. ಆದ್ರೆ ತಿಂಗಳುಗಳೇ ಕಳೆದ್ರೂ ಶೂಟಿಂಗ್ ಶುರುವಾಗಿರ್ಲಿಲ್ಲ. ಒಂದೇ ₹1 ಹಣವು ಕೂಡ ಇವಳ ಕೈಗೆ ಬಂದಿರಲಿಲ್ಲ. ಅಲ್ಲಿಗೆ ತಾನು ಮೋಸ ಹೋಗಿದ್ದೀನಿ ಅನ್ನೋದು ಪೂಜಾಗೆ ಅರಿವಿಗೆ ಬಂದಿತ್ತು. ಹೋಗ್ಲಿ ಊರಿಗೆ ವಾಪಸ್ಸಾದ್ರೂ ಹೋಗೋಣ ಅಂದ್ರೆ ಎಲ್ರು ಹೀಯಾಳಿಸ್ತಾರೆ, ಇಲ್ಲೇ ಇದ್ರೆ ಊಟಕ್ಕೂ ಗತಿ ಇಲ್ಲದ ಪರಿಸ್ಥಿತಿ ಅಂತ ಪೂಜಾ ದಿಕ್ಕೆಟ್ಟು ಹೋಗಿದ್ಲು. ಹೀಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಪರಿಚಯವಾಗಿದ್ದ ಮ್ಯಾನೇಜರ್ ಒಬ್ಬ ಇವತ್ತು ಸಂಜೆ ಒಂದು ಪಾರ್ಟಿ ಇದೆ, ಅಲ್ಲಿಗೆ ನೀನು ಮಾಡರ್ನ್ ಡ್ರೆಸ್ ಹಾಕೊಂಡು ಹೋಗು. ಅಲ್ಲಿಗೆ ಶ್ರೀಮಂತರು, ಉದ್ಯಮಿಗಳು, ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಸ್ ಎಲ್ಲ ಬರ್ತಾರೆ. ಯಾರಿಗಾದ್ರೂ ಇಷ್ಟ ಆದ್ರೆ ಒಂದು ನೈಟ್ಗೆ 50,000 ಕೊಡ್ತಾರೆ, ಇಷ್ಟ ಇದ್ರೆ ಹೋಗು ಅಂತ ಅಂದಿದ್ದ. ಮೊದಲೇ ಕೈಯಲ್ಲಿ ದುಡ್ಡಿಲ್ಲದೆ ಪರದಾಡಿದ ಪೂಜಾ ಹಿಂದೆ ಮುಂದೆ ಯೋಚಿಸದೆ ಟಾಪ್ ಟು ಬಾಟಮ್ ರೆಡಿಯಾಗಿ ಪಾರ್ಟಿಗೆ ಬಂದಿದ್ಲು. ಪಾರ್ಟಿಯಲ್ಲಿ ಪೂಜಾಳಂತೆ ಸಾಕಷ್ಟು ಯುವತಿಯರಿದ್ರು. ಯಾರಂದ್ರೆ ಅವರ ಜೊತೆ ರೂಮ್ಗೆ ಹೋಗಿ ಬಾಗಿಲು ಹಾಕೊಳ್ತಿದ್ರು. ಪೂಜಾ ಹೀಗೆ ಕಂಗೆಟ್ಟು ನೋಡ್ತಿದ್ದಾಗಲೇ 70 ವರ್ಷದ ರಾಜಕೀಯ ನಾಯಿಯೊಂದು ಬಂದು ಪೂಜಾ ಸೊಂಟಕ್ಕೆ ಕೈ ಹಾಕಿದ್ದ. ಸ್ಮೈಲ್ ಮಾಡ್ತಾ ಪೂಜಾನ ತನ್ನ ರೂಮ್ಗೆ ಇನ್ವೈಟ್ ಮಾಡಿದ್ದ. ಆ ರಾತ್ರಿ ಪೂಜಾ ಕೊಟ್ಟ ಸುಖಕ್ಕೆ ಮನಸೋತಿದ್ದ ಆ ರಾಜಕೀಯದ ನಾಯಿ ತನ್ನ ವಿಸಿಟಿಂಗ್ ಕಾರ್ಡ್ ನ ಅವಳ ಎದೆಯ ಮಧ್ಯದಲ್ಲಿಟ್ಟು ನಿನಗೆ ಏನೇ ಹೆಲ್ಪ್ ಬೇಕಾದ್ರೂ ಕೇಳು, ಮತ್ತೆ ನಾನು ಕರೆದ್ರೆ ಮಿಸ್ ಮಾಡದೆ ಬಾ ಅಂತ ಹೇಳಿದ್ದ. ಇನ್ನು ಪೂಜಾ ರೂಮ್ ನಿಂದ ಹೊರಗೆ ಬರ್ತಿದ್ದಂತೆ ಮಲ್ಲಿಕಾ ಅನ್ನೋ ಬ್ರೋಕರ್ ಬಂದು ಪೂಜಾ ಕೈಯಲ್ಲಿದ್ದ ವಿಸಿಟಿಂಗ್ ಕಾರ್ಡ್ ನ ಕಿತ್ಕೊಂಡಿದ್ಲು. ನೀನು ಡೈರೆಕ್ಟ್ ಆಗಿ ಬಂದು ಇಲ್ಲಿ ಬಿಸ್ನೆಸ್ ಮಾಡೋಕೆ ಆಗಲ್ಲ, ನಮ್ಮಿಂದ ಬಂದ್ರೆ ಮಾತ್ರ ನಿನಗೆ ಇಲ್ಲಿ ಕಸ್ಟಮರ್ ಸಿಗೋದು ಅಂತ ಮಲ್ಲಿಕಾ ಪೂಜಾಗೆ ವಾರ್ನಿಂಗ್ ಕೊಟ್ಟಿದ್ಲು. ಅಂದಿನಿಂದ ಪೂಜಾ ಮಲ್ಲಿಕಾ ಹೇಳಿದಂತೆ ಕೇಳೋಕೆ ಶುರು ಮಾಡಿದ್ಲು. ರಾಜಕೀಯದ ನಾಯಿಯೊಂದು ಪೂಜಾಳನ್ನ ತಿಂದು ತೆಗೆದ್ರಿಂದ ಅವಳ ಕೈಗೆ 50,000 ಹಣವಿಟ್ಟಿದ್ದ. ಹೀಗೆ ಬಂದ 50,000 ಹಣವನ್ನ ಮೊದಲಿಗೆ ಅಪ್ಪ ಅಮ್ಮನಿಗೆ ಕಳಿಸಿದ್ಲು. ನನಗೆ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿದೆ, ಅಡ್ವಾನ್ಸ್ ಕೊಟ್ಟಿದ್ದಾರೆ ಅಂತ ಸುಳ್ಳು ಹೇಳಿ ತನ್ನ ಪೋಷಕರನ್ನ ನಂಬಿಸಿದ್ಲು. ಇತ್ತ ಪೂಜಾ ತನ್ನ ಮೈಮಾರಿಕೊಂಡು ಬರ್ತಿದ್ದ ಹಣವನ್ನ ಪೋಷಕರಿಗೆ ಕಳಿಸ್ತಿದ್ರೆ ಮಗಳ ದುಡಿಮೆ ಹಣದಿಂದ ಮನೆ ಕಟ್ಟಿಸಿದ ಪೋಷಕರು ಒಂದಷ್ಟು ಹಣವನ್ನ ಅವಳ ಹೆಸರಲ್ಲೇ ಸೇವ್ ಮಾಡಿಟ್ಟಿದ್ರು. ಹೀಗೆ 5 ವರ್ಷಗಳೇ ಕಳೆದು ಹೋಗಿದ್ವು. ಪೂಜಾ ಕುಟುಂಬದ ಏಳಿಗೆ ಸಹಿಸದ ಸಂಬಂಧಿಕರು ಪೂಜಾ ಸಿಟಿಗೆ ಹೋಗಿ 5 ವರ್ಷವಾಯ್ತು. ಆದ್ರೆ ಅವಳು ನಟಿಸಿರೋ ಒಂದೇ ಒಂದು ಸಿನಿಮಾ ಕೂಡ ರಿಲೀಸ್ ಆಗ್ಲಿಲ್ಲ. ಅವಳು ನಿಜಕ್ಕೂ ಸಿನಿಮಾದಲ್ಲಿ ನಟಿಸ್ತಿದ್ದಾಳ ಇಲ್ಲ ಬೇರೆ ಏನಾದ್ರೂ ಕೆಲಸ ಮಾಡಿ ಹಣ ಸಂಪಾದನೆ ಮಾಡ್ತಿದ್ದಾಳ ಅಂತ ಅವಮಾನಿಸ್ತಿದ್ರು. ಅಲ್ಲದೆ ಪೂಜಾಗೆ ಮದುವೆ ವಯಸ್ಸಾಗಿದ್ದ ಕಾರಣ ಪೋಷಕರು ಎಷ್ಟು ದಿನ ಸಿನಿಮಾ ಅಂತ ಓಡಾಡ್ತೀಯ, ಒಂದು ಮದುವೆ ಮಾಡ್ಕೋ ಅಂತಿದ್ದಂತೆ ಪೂಜಾ ಸರಿ ಅಂದಿದ್ಲು. ಯಾಕಂದ್ರೆ ಅವರಿವರ ಜೊತೆ ಹಾಸಿಗೆ ಹಂಚಿಕೊಳ್ತಿದ್ದ ಪೂಜಾಗೆ ಜೀವನದ ಮೇಲೆ ಜಿಗುಪ್ಸೆ ಬಂದಿತ್ತು. ಇದನ್ನೆಲ್ಲ ಬಿಟ್ಟು ನೆಮ್ಮದಿಯಾಗಿ ಮದುವೆಯಾಗಿ ಜೀವನ ಮಾಡೋಣ ಅಂತ ಆಸೆ ಪಟ್ಟಿದ್ಲು. ಇನ್ನು ಕಾಶಿಪುರ್ನಲ್ಲಿ IT ಉದ್ಯೋಗಿ ಅಲೋಕ್ ಶರ್ಮಾ ಅನ್ನೋನ ಜೊತೆ ಪೂಜಾ ಹಸೆಮಣೆ ಏರಿದ್ಲು. ಫಸ್ಟ್ ನೈಟ್ ದಿನ ರೂಮ್ಗೆ ಬಂದ ಪೂಜಾಳನ್ನ ಇವಳ ಗಂಡ ನಿನಗೆ ಬಾಯ್ ಫ್ರೆಂಡ್ಸ್ ಯಾರಾದ್ರೂ ಇದಾರಾ ಅಂತ ಕೇಳಿದ್ದ. ಆದ್ರೆ ಪೂಜಾ ಇಲ್ಲ, ನನ್ನ ಮೈ ಮುಟ್ತಾ ಇರೋ ಮೊದಲ ಗಂಡ್ಸು ನೀನೆ ಅಂತ ಅಂದಿದ್ಲು. ಇದರಿಂದ ಅಲೋಕ್ ವರ್ಮಾ ತಾನು ತುಂಬಾ ಲಕ್ಕಿ ಅಂತ ಪೂಜಾಳನ್ನ ಎತ್ತಿ ಮುದ್ದಾಡಿ ಮಂಚಕ್ಕೆ ಕೆಡವಿಕೊಂಡು ತನ್ನ ಕಾಮಬಾಣಗಳನ್ನ ಅವಳ ಎದೆ ಮೇಲೆ ಪ್ರಯೋಗಿಸಿದ್ದ. ಅಲ್ಲಿಗಾಗ್ಲೇ ಬೀಡಾಡಿ ದನಗಳು ಹಾಗೂ ಗುಂಡ್ರುಗೂಳಿಗಳಂತಹ ಗಂಡಸರನ್ನ ನೋಡಿದ್ದ ಪೂಜಾ ಗಂಡನ ಹೊಡೆತಕ್ಕೆ ತತ್ತರಿಸದೆ ಇದ್ರು ಅನುಮಾನ ಬರುತ್ತೆ ಅಂತ ಮೊದಲ ಅನುಭವದ ರೇಂಜ್ಗೆ ಬೆಡ್ ಮೇಲೆ ನರಳಾಡಿದ್ಲು.
ಪೂಜಾ ಮದುವೆಯಾಗಿ ತಿಂಗಳುಗಳೇ ಕಳೆದು ಹೋಗಿದ್ವು. ಗಂಡ ಅಲೋಕ್ನ ಕಂಜೂಸ್ತನಕ್ಕೆ ಪೂಜಾ ಬೇಸತ್ತು ಹೋಗಿದ್ಲು. ಮನೆ ಖರ್ಚು ವೆಚ್ಚಗಳನ್ನೆಲ್ಲ ಅಲೋಕೆ ನೋಡ್ಕೊಳ್ತಿದ್ದ. ಪೂಜಾಳ ಕೈಗೆ 100 ರೂಪಾಯಿ ಕೊಟ್ರೆ 1000 ಲೆಕ್ಕ ಕೇಳ್ತಿದ್ದ. ನಿನಗೆ ಏನಾದ್ರೂ ಬೇಕಿದ್ರೆ ಕೇಳು ಅಂತಿದ್ದ. ಆದ್ರೆ ಬಾಯಿ ಬಿಟ್ಟು ಕೇಳಿದ್ರು ಆಸಾಮಿ ಏನನ್ನು ಕೊಡಿಸ್ತಿರ್ಲಿಲ್ಲ. ಮದುವೆ ಆಗೋವರೆಗೂ ತನ್ನ ಸಂಪಾದನೆಯಲ್ಲೇ ಬಿಂದಾಸಾಗಿ ಜೀವನ ನಡೆಸ್ತಿದ್ದ ಪೂಜಾಗೆ ಮದುವೆ ಬಳಿಕ ಜೈಲಿನಲ್ಲಿ ಬಂಧಿಯಾದಂತೆ ಅನುಭವವಾಗಿತ್ತು. ಹೀಗೆ ಮದುವೆಯಾಗಿ 6 ತಿಂಗಳು ಕಳೆದಿತ್ತು. ಪೂಜಾ ಒಂದೆರಡು ದಿನ ತನ್ನ ತಾಯಿ ಮನೆಗೆ ಹೋಗಿ ಬರ್ತೀನಿ ಅಂತ ಸೀದಾ ಡೆಹರಾಡೂನ್ಗೆ ಬಂದಿದ್ಲು. ಮಲ್ಲಿಕಾಳನ್ನ ಮೀಟ್ ಮಾಡಿ ಇರೋ 2 ದಿನ ಯಾರನ್ನಾದ್ರೂ ಖುಷಿ ಪಡಿಸಿ ಹೋಗ್ತೀನಿ ಅಂತ ಅಂದಿದ್ಲು. ಆಗ 2 ದಿನ ಮೈ ತುಂಬಾ ಸುಖ ಕೊಟ್ಟ ಪೂಜಾ ಕೈ ತುಂಬಾ ಹಣದ ಜೊತೆಗೆ ತನ್ನ ತವರು ಮನೆಯನ್ನ ಸೇರ್ಕೊಂಡಿದ್ಲು. ಬಳಿಕ ಅಪ್ಪ ಅಮ್ಮ ತಂಗಿ ತಮ್ಮನಿಗೆ ಬೇಕಾದ್ದೆಲ್ಲವನ್ನ ಕೊಡಿಸಿ 1-2 ದಿನ ತವರು ಮನೆಯಲ್ಲೇ ಇದ್ದು ಮತ್ತೆ ಗಂಡನ ಮನೆಗೆ ವಾಪಸ್ ಆಗಿದ್ಲು. ಹೀಗೆ ಹಣಕ್ಕಾಗಿ ಪೂಜಾ ಪರಪುರುಷನ ಜೊತೆ ಹಾಸಿಗೆ ಹಂಚಿಕೊಳ್ತಾ ಅವರು ಕೊಡ್ತಿದ್ದ ಹಿಂಸೆಯನ್ನೆಲ್ಲ ಸಹಿಸಿಕೊಳ್ತಿದ್ಲು. ವಿಪರ್ಯಾಸ ಅಂದ್ರೆ ಪೂಜಾ ಗಂಡ ಕೂಡ ಕಾಮುಕನೇ ಆಗಿದ್ದ. ಪೂಜಾಳನ್ನ ದಿನಕ್ಕೆ 2-3 ಸಲ ಕಾಮಸುಖಕ್ಕಾಗಿ ಪೀಡಿಸ್ತಿದ್ದ. ಗಂಡ ಕೊಡ್ತಿದ್ದ ಕಿರುಕುಳ ಪೂಜಾಗೆ ಹಿಂಸೆ ಅನಿಸ್ತಿತ್ತು. ಕಾಮದ ಮದದಿಂದ ಕೆರಳಿ ಮೇಲೆ ಬಿದ್ದ ಗಂಡನ ಮೇಲೆ ಕೋಪಗೊಂಡು ಪೂಜಾ ಕೆರಳಿ ಹೋಗ್ತಿದ್ಲು. ಆದ್ರೆ ತನಗೆ ಸುಖ ಕೊಡ್ತಿಲ್ಲ ಅನ್ನೋ ಕೋಪಕ್ಕೆ ಅಲೋಕ್ ಹೆಂಡತಿಯನ್ನು ಹಿಡಿದು ಹಿಗ್ಗಾಮುಗ್ಗ ಥಳಿಸ್ತಿದ್ದ. ಕೊನೆಗೆ ಗಂಡನ ಕಾಟಕ್ಕೆ ಬೇಸತ್ತ ಪೂಜಾ ನಿನ್ನ ಜೊತೆ ಬಾಳೋಕೆ ಆಗಲ್ಲ ಅಂತ ಗಂಟು ಮೂಟೆ ಕಟ್ಕೊಂಡು ತವರು ಮನೆ ಸೇರಿದ್ಲು. ಹೀಗೆ ತವರಿಗೆ ಬಂದ ಪೂಜಾ ಆಗಾಗ ಡೆಹರಾಡೂನ್ಗೆ ಹೋಗಿ ಬರ್ತಿದ್ಲು. ಅತ್ತ 2 ತಿಂಗಳಾದ್ರೂ ಹೆಂಡತಿ ಮನೆಗೆ ಬಂದಿಲ್ಲ ಅಂತ ಅಲೋಕ್ ದೊಡ್ಡವರನ್ನೆಲ್ಲ ಸೇರಿಸಿ ರಾಜಿ ಪಂಚಾಯಿತಿ ಮಾಡಿ ಮತ್ತೆ ತನ್ನ ಹೆಂಡತಿಯನ್ನ ಮನೆಗೆ ಕರ್ಕೊಂಡು ಬಂದಿದ್ದ. ಪೂಜಾ ಗಂಡನ ಮನೆಗೆ ಮತ್ತೆ ವಾಪಸ್ ಬಂದ್ರು ಯಾವೊಂದು ವಿಷಯವೂ ಬದಲಾಗಿರ್ಲಿಲ್ಲ. ಗಂಡನ ಅದೇ ಕಾಮ ಕೇಳಿ ಜೊತೆಗೆ ಜುಗ್ಗ. ಇದೇ ವಿಷಯಕ್ಕೆ ಇಬ್ಬರ ನಡುವೆ ಮನಸ್ತಾಪಗಳಾಗಿ ಇಬ್ರು ಪರಸ್ಪರ ಕೈ ಮಿಲಾಯಿಸಿಕೊಂಡಿದ್ರು. ಮತ್ತೆ ಗಂಡನ ಜೊತೆ ಕಿತ್ತಾಡ್ಕೊಂಡು ಅಮ್ಮನ ಮನೆಗೆ ವಾಪಸ್ ಆಗಿದ್ಲು. ಆದ್ರೆ ತವರಿಗೆ ಬಂದ ಪೂಜಾ ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಾಗಿತ್ತು. ಹೇಗಿದ್ರು ಗಂಡನಿಗೆ ಗುಡ್ ಬೈ ಹೇಳ್ಬೇಕು ಅಂತ ಅನ್ಕೊಂಡಿದೀನಿ. ಇನ್ನ ಈ ಮಗು ಯಾಕೆ ಬೇಕು, ತೆಗೆಸಿ ಬಿಡೋಣ ಅನ್ನೋ ನಿರ್ಧಾರಕ್ಕೂ ಬಂದಿದ್ಲು. ಆದ್ರೆ ಡೈವೋರ್ಸ್ಗಾಗಿ ಲಾಯರ್ನ ಮೀಟ್ ಮಾಡಿದಾಗ ಮಗು ಇದ್ರೆ ನಿನಗೆ ಜೀವನಾಂಶ ಸಿಗುತ್ತೆ, ಇಲ್ಲ ಅಂದ್ರೆ ಇಬ್ರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಡೈವರ್ಸ್ ತಗೋಬೇಕಾಗುತ್ತೆ, ಯಾವುದಕ್ಕೂ ನಿರ್ಧಾರ ಮಾಡು ಅಂತ ಲಾಯರ್ ಅಂದಿದ್ದ. ಹೀಗಾಗಿ ಪೂಜಾ ಮಗುವಿಗೆ ಜನ್ಮ ಕೊಟ್ಟು ಒಂದಷ್ಟು ಜೀವನಾಂಶ ತಗೊಂಡು ಲೈಫ್ ನ ಸೆಟಲ್ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ಲು. ಇತ್ತ ಹೆಂಡತಿ ಪ್ರೆಗ್ನೆಂಟ್ ಅನ್ನೋ ವಿಷಯ ತಿಳಿದ ಗಂಡ ಅಲೋಕ್ ಖುಷಿಯಲ್ಲಿ ಕುಣಿದಾಡಿದ್ದ. ಆದ್ರೆ ಹೆಂಡತಿ ಡೈವೋರ್ಸ್ ಅಂತಿದ್ದಂತೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಗಿತ್ತು. ಇದೇ ವಿಚಾರಕ್ಕೆ ದೊಡ್ಡವರೆಲ್ಲ ಸೇರಿ ಮತ್ತೆ ಬುದ್ಧಿ ಹೇಳಿದ್ರು. ಪೂಜಾ ಯಾರೊಬ್ಬರ ಮಾತು ಕೇಳೋಕು ರೆಡಿ ಇರ್ಲಿಲ್ಲ. ಪೂಜಾ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ಲು. ಗಂಡನಿಗೆ ಡೈವೋರ್ಸ್ ನೋಟಿಸ್ ಕಳಿಸಿ ತನ್ನ ಆಸ್ತಿಯಲ್ಲಿ 50% ಪರಿಹಾರ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡಿದ್ಲು. ಆದ್ರೆ ಅಲೋಕ್ ಅದೆಲ್ಲ ಆಗಲ್ಲ, ನಿನ್ನ ಕಳ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ, ನನಗೆ ನೀನು ಬೇಕು, ಮಗುನೂ ಬೇಕು ಅಂದ್ರು. ಪೂಜಾ ಮಾತ್ರ ಡೋಂಟ್ ಕೇರ್ ಅಂದಿದ್ಲು. ಒಂದ್ ಕಡೆ ಕೋರ್ಟ್ ನಲ್ಲಿ ಡೈವೋರ್ಸ್ ಕೇಸ್ ವಿಚಾರಣೆ ನಡೀತಿದ್ರೆ ಇನ್ನೊಂದು ಕಡೆ ಅಲೋಕ್ ಆಫೀಸ್ ಪ್ರಾಜೆಕ್ಟ್ ಅಂತ ಓಡಾಡ್ತಿದ್ದ. ಇದೇ ವಿಚಾರವಾಗಿ ಡೆಹರಾಡೂನ್ಗೂ ಬಂದಿದ್ದ. ಪ್ರಾಜೆಕ್ಟ್ ವರ್ಕ್ ತನ್ನ ಕಂಪನಿಗೆ ಸಿಕ್ಕ ಖುಷಿಯಲ್ಲಿ ಕಂಪನಿ ಗ್ರ್ಯಾಂಡ್ ಆಗಿ ಪಾರ್ಟಿ ಆರ್ಗನೈಸ್ ಮಾಡಿತ್ತು. ವಿಪರ್ಯಾಸ ಅಂದ್ರೆ ಮಲ್ಲಿಕಾ ತನ್ನ ಕಂಪನಿಯ ಯುವತಿಯರನ್ನ ಇದೇ ಪಾರ್ಟಿಗೆ ಕಳಿಸಿಕೊಟ್ಟಿದ್ಲು. ಗ್ರ್ಯಾಂಡ್ ಪಾರ್ಟಿಯಲ್ಲಿ ಎಲ್ಲರೂ ಎಂಜಾಯ್ ಮಾಡ್ತಿದ್ರೆ ಅಲೋಕ್ ಮಾತ್ರ ಸಪ್ಪೆ ಮೋರೆ ಹಾಕೊಂಡು ಒಂದ್ ಕಡೆ ಕೂತಿದ್ದ. ಇದನ್ನ ನೋಡಿದ ಮಲ್ಲಿಕಾ ಅಲೋಕ್ನ ಮಾತನಾಡಿಸಿದ್ಲು. ಪಾರ್ಟಿ ಇಷ್ಟ ಆಗ್ತಿಲ್ವಾ ಅಂತ ಬಾಯಿ ಬಿಟ್ಟು ಕೇಳಿದ್ಲು. ಹೀಗೆ ಮಾತಿಗೆ ಇಳಿದ ಮಲ್ಲಿಕಾ ತನ್ನ ಹತ್ರ ಇದ್ದ ಟ್ಯಾಬ್ ಓಪನ್ ಮಾಡಿ ಇದರಲ್ಲಿ ಯಾರಾದ್ರೂ ಹುಡುಗಿ ಇಷ್ಟ ಆದ್ರೆ ಹೇಳು, ಈಗ್ಲೇ ಕರೆಸ್ತೀನಿ ಅಂತ ಹೇಳಿದ್ಲು. ಹೀಗೆ ಸಾಲು ಸಾಲು ಹುಡುಗಿಯರ ಫೋಟೋ ನೋಡ್ತಿರ್ಬೇಕಾದ್ರೆ ಅಲೋಕ್ ತನ್ನ ಪತ್ನಿ ಪೂಜಾಳ ಫೋಟೋ ನೋಡಿ ಶಾಕ್ ಆಗಿದ್ದ. ಇದರಿಂದ ಅವನ ಬಾಯಿ ಒಣಗಿ ಹೋಗಿತ್ತು, ಮಾತು ಬಿದ್ದು ಹೋಗಿತ್ತು. ಹೆಂಡತಿಯನ್ನ ವೇಶ್ಯೆಯರ ಲಿಸ್ಟ್ ನಲ್ಲಿ ನೋಡಿ ಪ್ರಾಣವೇ ಹೋದಂತಾಗಿತ್ತು. ಆಗ ತಡಬಡಾಯಿಸುತ್ತಲೇ ಈ ಹುಡುಗಿ ಯಾರು ಅಂತ ಕೇಳಿದ್ದ. ಇದಕ್ಕೆ ಮಲ್ಲಿಕಾ ಇವಳ ಹೆಸರು ರೋಸಿ, ವಯಸ್ಸು 25 ವರ್ಷ, ಒಂದು ನೈಟ್ಗೆ 25,000 ತಗೋತಾಳೆ, ಇವಳ ಸರ್ವಿಸ್ ತುಂಬಾ ಚೆನ್ನಾಗಿರುತ್ತೆ, ಎಲ್ರು ಇವಳನ್ನೇ ಲೈಕ್ ಮಾಡ್ತಾರೆ ಅಂತ ಹೇಳಿದ್ಲು. ಅಲ್ಲದೆ 5 ವರ್ಷದಿಂದ ಈ ಕೆಲಸ ಮಾಡ್ತಿದ್ದಾಳೆ ಅನ್ನೋದನ್ನ ಕೇಳಿ ಅಲೋಕ್ಯ ಬಾಯಿಂದ ಮಾತೆ ಬರದಂತಾಗಿತ್ತು. ಪೂಜಾಳನ್ನ ವೇಶ್ಯೆಯರ ಲಿಸ್ಟ್ ನಲ್ಲಿ ನೋಡಿದ್ದ ಅಲೋಕ್ ಹೇಗಾದ್ರೂ ಮಾಡಿ ತನ್ನ ಮಗಳನ್ನ ಅವಳಿಂದ ತಗೊಂಡು ಒಂದು ಬಿಡುಗಾಸು ಕೊಡದೆ ಡೈವರ್ಸ್ ತಗೋಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದ. ನನಗೆ ಈ ನೈಟ್ಗೆ ಇವಳು ಬೇಕು, ಕರೆಸು ಅಂತ ಮಲ್ಲಿಕಾ ಹತ್ರ ಕೇಳಿದ್ದ. ಆದ್ರೆ ಮಲ್ಲಿಕಾ ಇವತ್ತು ಆಗಲ್ಲ, ನಾಳೆ ಬೇಕಿದ್ರೆ ಕರೆಸ್ತೀನಿ ಅಂತಿದ್ದಂತೆ ಮಾರನೇ ದಿನ ಬೆಳಗ್ಗೆ 11 ಗಂಟೆಗೆ ಅವಳ ಹೆಂಡತಿ ಪೂಜಾನೆ ಬುಕ್ ಮಾಡ್ಕೊಂಡಿದ್ದ. ಆ ದಿನ ಅದೇ ಹೋಟೆಲ್ ನಲ್ಲಿ ಅಲೋಕ್ ತಂಗಿದ್ದ. ಇತ್ತ ಮಲ್ಲಿಕಾ ಸೀದಾ ಪೂಜಾಗೆ ಫೋನ್ ಮಾಡಿ 25,000 ಸಿಗುತ್ತೆ ಬಾ ಅಂತಿದ್ದಂತೆ ಪೂಜಾ ಓಡೋಡಿ ಬಂದಿದ್ಲು. ಕಳೆದ ವರ್ಷ ನವೆಂಬರ್ 4ರಂದು ಬೆಳಗ್ಗೆ 11 ಗಂಟೆಯಷ್ಟೊತ್ತಿಗೆ ಪೂಜಾ ಹೋಟೆಲ್ಗೆ ರೀಚ್ ಆಗಿದ್ಲು. ಮೊದಲೇ ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ದ ಅಲೋಕ್ ರೂಮ್ ನಲ್ಲಿ ತನ್ನ ಫ್ರೆಂಡ್ ನ ಇರುವಂತೆ ಹೇಳಿ ಬಚ್ಚಿಟ್ಟುಕೊಂಡು ಮೊಬೈಲ್ ನಲ್ಲಿ ಎಲ್ಲವನ್ನು ರೆಕಾರ್ಡ್ ಮಾಡಿಕೊಳ್ತಿದ್ದ. ಇನ್ನು ಪೂಜಾ ರೂಮ್ ಗೆ ಬರ್ತಿದ್ದಂತೆ ಡೋರ್ ಲಾಕ್ ಮಾಡಿ ತನ್ನ ಬಟ್ಟೆ ತೆಗೆದು ಬೆತ್ತಲಾಗಿದ್ಲು. ಜಸ್ಟ್ 2 ಪೀಸ್ ನಲ್ಲಿ ಎದುರಿದ್ದವನನ್ನ ಉದ್ರೇಕಗೊಳಿಸೋಕೆ ಪೂಜಾ ಕಸರತ್ತನ್ನ ಶುರು ಮಾಡಿದ್ಲು. ಇದೇ ಹೊತ್ತಲ್ಲಿ ಮತ್ತೊಂದು ರೂಮ್ ನಿಂದ ಅಲೋಕ್ ಹೊರಗೆ ಬಂದಿದ್ದ. ಹೋಟೆಲ್ ರೂಮ್ ನಲ್ಲಿ ಗಂಡನನ್ನ ನೋಡಿದ ಪೂಜಾ ಬೆತ್ತಲಾಗಿ ಎಸಿ ರೂಮ್ ಅಲ್ಲಿದ್ರು. ಅಡಿಯಿಂದ ಮುಡಿಯವರೆಗೂ ಅವಳಿಗೆ ಬೆವರು ಕಿತ್ಕೊಂಡಿತ್ತು. ಅದೇ ರೂಮ್ ನಲ್ಲಿ ಇಬ್ಬರ ನಡುವೆ ದೊಡ್ಡ ಕಾಳಗವೇ ಶುರುವಾಗಿದೆ.
ಆರಂಭವಾಗಿತ್ತು. ಗಲಾಟೆ ಕೇಳಿಸಿಕೊಂಡ ಹೋಟೆಲ್ ಸಿಬ್ಬಂದಿ ಇಬ್ಬರನ್ನು ಹೊರಗೆ ಓಡಿಸಿದ್ರು. ಆದ್ರೆ ರೋಡ್ನಲ್ಲೂ ಇಬ್ಬರು ಜಿದ್ದಿಗೆ ಬಿದ್ದವರಂತೆ ಕಿತ್ತಾಡ್ತಿದ್ರು. ಕೊನೆಗೆ ಪೊಲೀಸರ ಎಂಟ್ರಿಯಾಗಿ ಇಬ್ಬರನ್ನು ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಕೂರಿಸಿದ್ರು. ಆಗ ಪೂಜಾ ಗಂಡ ಅಲೋಕ್ ಓರ್ವ ವೇಷ ನನಗೆ ಮೋಸ ಮಾಡಿದ್ದಾಳೆ, ನನಗೆ ನನ್ನ ಮಗಳು ಬೇಕು ಅಂತ ಕಂಪ್ಲೇಂಟ್ ಕೊಟ್ಟಿದ್ದ. ಇತ್ತ ಕೋರ್ಟ್ ಇಬ್ಬರಿಗೂ ಡೈವರ್ಸ್ ಕೊಟ್ಟಿದ್ದಲ್ಲದೆ ಪೂಜಾಗೆ 3 ತಿಂಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಿತ್ತು. ಅಲ್ಲದೆ ಮಗಳು ತಾಯಿ ಹತ್ರ ಇರೋದು ಬೇಡ, ಅವಳ ಭವಿಷ್ಯದ ದೃಷ್ಟಿಯಿಂದ ತಂದೆಯ ಹತ್ರನೇ ಇರ್ಲಿ ಅಂತ ತೀರ್ಪು ಕೊಡ್ತು. ಕೊನೆಗೆ ಅಲೋಕ್ ವರ್ಮಾ ತಾನು ಅಂದುಕೊಂಡಿದ್ದ ಕೆಲಸವನ್ನ ಸಾಧಿಸಿ ತೋರಿಸಿದ್ದ. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸ್ಆಪ್ ಚಾನಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.